ಇವತ್ತು ನಮ್ಮ ದೇಶ ಸಾಕಷ್ಟು ಮುಂದುವರೆದಿದೆ. ಆದರೂ ಕೆಲ ಭಾಗದಲ್ಲಿ ಇನ್ನೂ ಅನಿಷ್ಟ ಪದ್ಧತಿಗಳ ಆಚರಣೆ ಇದೆ ಅನ್ನೋದು ಮಾತ್ರ ದುರಂತ. ಇಲ್ಲಿ ಅಂತರ್ಜಾತಿ ವಿವಾಹ ಆದ್ರೂ ಅನ್ನೋ ಕಾರಣಕ್ಕೆ ಇಡೀ ಕುಟುಂಬಕ್ಕೆ ಬಹಿಷ್ಕಾರದ ಶಿಕ್ಷೆಯನ್ನ ಒಂದು ದುಷ್ಟಕೂಟ ಕೊಟ್ಟಿದೆ. ಇದರ ಬಗ್ಗೆ ತಾಲೂಕಾಡಳಿತ, ಜಿಲ್ಲಾಡಳಿತಕ್ಕೆ ಗೊತ್ತೇ ಇಲ್ವಾ? ನಿದ್ದೆ ಮಾಡ್ತಾ ಇದ್ದಾರಾ? ಬನ್ನಿ ಡೀಟೇಲ್ಸ್ ನೋಡೋಣ. ಕೊಪ್ಪಳದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ. ಅಂತರ್ಜಾತಿ ವಿವಾಹ ಸಮಾಜದಿಂದ ಬಹಿಷ್ಕಾರ. ಹೌದು, ಕೊಪ್ಪಳದ ಭಾಗ್ಯನಗರದಲ್ಲಿ ಇಂತಹದ್ದೊಂದು ಅಮಾನವೀಯ ಘಟನೆ ನಡೆದಿದೆ. ಭಾಗ್ಯನಗರದ ನಿವಾಸಿ ಶಂಕರಪ್ಪ ಬೆನ್ನಳ್ಳಿ ಎಂಬುವವರ ಮಗ ಅಂತರ್ಜಾತಿ ವಿವಾಹಕ್ಕೆ ಸಮಾಜದಿಂದ ಬಹಿಷ್ಕಾರ ಹಾಕಿದ್ದಾರಂತೆ. ಇನ್ನು ಬಹಿಷ್ಕಾರವನ್ನ ಹಿಂಪಡೆಯುವುದಕ್ಕೆ 1 ಲಕ್ಷ ದಂಡವನ್ನ ಕಟ್ಟಬೇಕು ಅಂತೇಳಿ ಸಮಾಜದ ಮುಖಂಡರು ಹೇಳಿದ್ದಾರೆ ಅಂತೇಳಿ ಶಂಕರಪ್ಪ ಆರೋಪಿಸಿದ್ರು. 2 ವರ್ಷದ ಹಿಂದೆ ನಾಯಕ ಸಮುದಾಯದ ಶಂಕರಪ್ಪನ ಮಗ ಲಿಂಗಾಯತ ಸಮುದಾಯದ ಯುವತಿಯ ಜೊತೆಗೆ ಮದುವೆಯಾಗಿದ್ದಕ್ಕೆ ನಾಯಕ ಸಮುದಾಯದ ಮುಖಂಡರು ಬಹಿಷ್ಕಾರವನ್ನ ಹಾಕಿದ್ದಾರೆ ಅಂತೇಳಿ ಶಂಕರಪ್ಪ ಆರೋಪಿಸಿದ್ರು. ಈಗ ನಮ್ಮ ಸಮಾಜದೊಳಗೆ ಈಗ ಅಂತರ್ಜಾತಿ ವಿವಾಹ ಅದಕ್ಕೆ ಸಮಾಜದಿಂದ ಹೊರಗಿಟ್ಟರು ನಮ್ಮನ್ನು, ಅಂದ್ರೆ ಬಹಿಷ್ಕಾರ. ಈಗ ನಮಗೆ ಫಸ್ಟಿಗೆ ನನ್ನ ಆಗಿಂದೆ ಹೋಗಿ ನಮ್ಮ ಮಗಂದು ಹಿಂಗಾಗೈತೆ ಅಂತೇಳಿ ಸಮಾಜದಾಗ ಹೋಗಿ 2 ಮಂದಿಗೆ ತಿಳಿಸಿದ್ರು. ತಿಳಿಸಿಂದೆ ಅವ್ರು ಏನಂದ್ರು, ಆಯಿತು ಮಾಡೋಣ ಅಂತೇಳಿ ಒಂದು 6 ತಿಂಗಳು ಬಿಟ್ಟರು. 6 ತಿಂಗಳಾಗಿಂದೆ ಮತ್ತೆ ಒಂದು ಮೀಟಿಂಗ್ ಕರೆದ್ರೆ ಹೋದ್ವಿ. ಹೋಗಿಂದೆ ಏನಂದ್ರು, 1 ಲಕ್ಷ ರೂಪಾಯಿ ಕೊಡ್ಬೇಕು. 1 ಲಕ್ಷ ರೂಪಾಯಿ ಕೊಟ್ಟಿನಂದ್ರೆ ನಾವು ನಿಮ್ಮನ್ನು ತೊಗೊತೀವಿಲ್ಲ ಅಂದರೆ ಇಲ್ಲ ಅನ್ನೋ ಒಂದು ಮಾತಾಡಿದ್ರು. ಆಮೇಲೆ 51,000 ಕೊಡ್ಬೇಕಂದ್ರು. ನಾ ಯಾವುದಕ್ಕೂ ಕೊಡೋದಿಲ್ಲ. ಕಳೆದ 2 ವರ್ಷಗಳಿಂದ ಊರಲ್ಲಿ ಏನೇ ನಡೆದ್ರೂ ಕೂಡ ಈ ಕುಟುಂಬಕ್ಕೆ ಆಹ್ವಾನವನ್ನ ನೀಡ್ತಿಲ್ಲ. ಇವರ ಮನೆಯಲ್ಲಿ ಏನೇ ಆದರೂ ಕೂಡ ಸಮಾಜದವರು ಯಾರೂ ಕೂಡ ಭಾಗಿಯಾಗ್ತಿಲ್ಲ. ಇವರ ಜೊತೆಗೆ ಸಂಪರ್ಕ ಹೊಂದಬಾರದು ಅಂಥೇಳಿ ಗ್ರಾಮದಿಂದ ದೂರ ಇಟ್ಟಿದ್ದಾರೆ. ಈ ಕುರಿತು ಶಂಕರಪ್ಪ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸಮುದಾಯದ ಜನ ಮಾತ್ರ ಬಹಿಷ್ಕಾರವನ್ನು ಹಾಕಿದ್ದಾರೆ. ಇದರಿಂದ ನಮಗೆ ಮಾನಸಿಕವಾಗಿ ಸಾಕಷ್ಟು ಕಿರುಕುಳವಾಗ್ತಾ ಇದೆ ಎಂಬುದು ಕುಟುಂಬಸ್ಥರ ಅಳಲಾಗಿದೆ. ನಮ್ಮ ಮದುವೆ ಆದಾಗಿಂದ ಯಾವ ಸಮಾಜದ ಕಾರ್ಯಕ್ರಮಕ್ಕೂ ನಮ್ಮ ಅತ್ತೆ ಮಾವರನ್ನಾಯ್ತು ನಮ್ಮನ್ನಾಯ್ತು ಯಾರನ್ನೂ ಕರಿತಿಲ್ಲ ಸರ್. ಅದೇ ಸರ್, ಅಂತರ್ಜಾತಿ ವಿವಾಹ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರು ನಮ್ಮನ್ನು ಹೊರಗಿಟ್ಟಾರೆ ಸರ್. ಇಷ್ಟು ಮುಂದುವರೆದ್ರೂ ಸಮಾಜದಾಗ ಇಂಥದ್ದೊಂದು ಕೆಟ್ಟ ಭಾವನೆ ಒಂದು ಇಟ್ಕೊಂಡಾರಲ್ಲ ಸರ್, ಅಂತರ್ಜಾತಿ ವಿವಾಹ. ಅದೊಂದು ಭಾಳ ಬೇಜಾರಾಗ್ತದೆ ಸರ್. ನಾವೆಲ್ಲ ಎಜುಕೇಟೆಡ್ ಇದ್ದೀವಿ. ಎಜುಕೇಟೆಡ್ ಇಟ್ಕೊಂಡು ಇವರು ಈ ಥರ ಮಾಡ್ತಾರಲ್ಲ, ಅದೇ ಯಾವುದೋ ಒಂದು ಬಡವ್ರಿಗೆ ಬಗ್ಗರಿಗೆ ಸಹಾಯ ಮಾಡಂದ್ರೆ ಮುಂದೆ ಬರಲ್ಲ ಸರ್ ಸಮಾಜದವರು. ಈ ಥರದ್ರೊಳಗೆ ದುಡ್ಡು ಅನ್ನೋದು ಭಾಳ ನೋವು ಅನಿಸ್ತದೆ ಸರ್. ಸದ್ಯ ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಸಮಸ್ಯೆಗೆ ಪರಿಹಾರ ಸಿಗಬೇಕಿದೆ. ಅದರ ಜೊತೆಗೆ ಇಂತಹ ಸಾಮಾಜಿಕ ಪಿಡುಗುಗಳು ದೂರವಾಗಬೇಕಿದೆ. ಮುಖಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.